ಬಿಜೆಪಿ ಅವರು ಇವತ್ತು ಕೂಡ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಸದನದ ಒಳಗಡೆ ಕೂಡ ಪ್ರತಿಭಟನೆ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಸದನ ನಡಕ್ಕೆ ಬಿಡ್ತಿಲ್ಲ. ಇಲ್ಲ, ಅವರಿಗೆ ಅದೇ ಹೇಳ್ತೀನಿ, ನಾಗೇಂದ್ರ ವಿಷಯದಲ್ಲಿ ಅವರಿಗೆ ಸ್ಪಷ್ಟೀಕರಣ ಸರ್ಕಾರ ಕೊಡಬಾರ್ದು ಅಂತಕ್ಕಂಥ ಅವ್ರ ತಲೆಯಲ್ಲಿದೆ. ನಾನು ವೈಯಕ್ತಿಕವಾಗಿ ನಾಗೇಂದ್ರವನ್ನು ಡಿಫೆಂಡ್ ಮಾಡ್ಕೊಳ್ತಾ ಇಲ್ಲ. ನಾಗೇಂದ್ರ ಅಲಿಗೇಷನ್ಸ್ ಬಂದಾಗ ರಾಜೀನಾಮೆ ಮಾಡಿರ್ತಕ್ಕಂಥ ಜಗತ್ ಜಾಹಿರಿದೆ. ಅದಾದ ನಂತರ ಎಲ್ಲ ಏಜೆನ್ಸಿಗಳು ಇನ್ವೆಸ್ಟಿಗೇಷನ್ ಮಾಡಿದೆ. ಇವತ್ತುವರೆಗೆ ಯಾವುದನ್ನ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಕರೆಕ್ಟಾಗಿ ಪ್ರೂಫ್ ಆಗಿ ತೋರಿಸಿದ ನಾಗೇಂದ್ರ ಈ ರೀತಿ ಲೆಟರ್ ಬರೆದಿದ್ರು, ಈ ಥರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಂತ ಬರೆದಿರ್ತಕ್ಕಂಥದ್ದಂತೂ ನನಗೆ ಮಾಹಿತಿ ಇಲ್ಲ. ನಾನು ಯಾವ್ದು ಜಸ್ಟಿಫಿಕೇಶನ್ ಕೊಡ್ತಾ ಇಲ್ಲ, ಬಟ್ ನನಗಿರ್ತಕ್ಕಂಥ ಒಂದು ಕಾಮನ್ ಸೆನ್ಸಲ್ಲಿ ನಾನು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಯಾವುದೇ ಒಂದು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಅದಕ್ಕಾದಂಥ ಪ್ರೋಟೋಕಾಲ್ ಇದೆ. ಇವತ್ತುವರೆಗೆ ಭಾರತ ದೇಶದಲ್ಲಿ ಸುಮಾರು 67,000 ಕೋಟಿ ಇದೇ ರೀತಿಯಾದಂಥ ಬ್ಯಾಂಕ್ನಲ್ಲಿ ಫ್ರಾಡ್ ಆಗಿದೆ. 67,000 crores 67,000 ಕೋಟಿ ನ್ಯಾಷನಲೈಸ್ ಬ್ಯಾಂಕ್ನಲ್ಲಿ ಈ ರೀತಿ ಫ್ರಾಡ್ ಆಗಿದೆ. ಯಾರು ರೆಸ್ಪಾನ್ಸಿಬಲ್ ಮಾಡ್ತೀರಿ ನೀವು? ಫೈನಾನ್ಸ್ ಮಿನಿಸ್ಟ್ರಿಗೆ ಕೇಳ್ತಾರೆ ರಾಜೀನಾಮೆ? ಫೈನಾನ್ಸ್ ಮಿನಿಸ್ಟ್ರಿಗೆ ಕೇಳ್ತಾರೆ ರಾಜೀನಾಮೆ? ಅದಕ್ಕೆ ಕೇಳ್ತಾ ಇರ್ತಕ್ಕಂಥದ್ದು ಫ್ರಾಡ್ ಆಗಿರ್ತಕ್ಕಂಥ ಹಂತ ಯಾವುದಿದೆ, ಯಾರು ಮೇನ್ ಫ್ರಾಡ್ ಮಾಡಿದರೆ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡ್ಬೇಕಂಬುದು ಬಿಟ್ರೆ ನಾವು ಯಾರಿಗೆ ಬ್ಲೇಮ್ ಗೇಮ್ ಮಾಡ್ತಲ್ಲ, ಯಾರಿಗೆ ಡಿಫೆಂಡ್ ಮಾಡ್ತಾ ಇಲ್ಲ. ಸ್ಟಿಲ್ ಐ ಆಮ್ ವೆರಿ ಕ್ಲಿಯರ್. ನನಗಿರ್ತಕ್ಕಂಥ ಸ್ವಲ್ಪ ಬಿಸ್ನೆಸ್ ನಾಲೆಜ್ನಲ್ಲಿ ಈ ರೀತಿಯಾದಂಥ ಟ್ರಾನ್ಸ್ಫರ್ ಆಗಬೇಕಂದ್ರೆ ಬ್ಯಾಂಕ್ನಲ್ಲಿರ್ತಕ್ಕಂಥ ಆಫೀಸರ್ಸ್ಗಳು ಕಲ್ಯೂಡ್ ಆಗ್ಲಾರಂಗೆ, ಇನ್ವಾಲ್ವ್ ಆಗ್ಲಾರಂಗೆ ಮಾಡೋಕ್ಕಾಗ. ನಾನೊಬ್ಬ ಬೋರ್ಡ್ ಚೇರ್ಮನ್ ಇದ್ದೀನಿ. ಸುಮಾರು ಕನ್ಸ್ಟ್ರಕ್ಷನ್ ಮೂಲ 10,000 ಕೋಟಿ ಇದೆ. ನಾನು ಬ್ಯಾಂಕ್ ಮ್ಯಾನೇಜರ್ಗೆ ಫೋನ್ ಮಾಡಿ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದ್ರೆ ಮಾಡ್ಬಿಡ್ತಾನೆ ಬ್ಯಾಂಕ್ ಮ್ಯಾನೇಜರು? ನಾನು ಫೋನ್ ಮಾಡಿ ನಿಮ್ಮ ಅಕೌಂಟಿಗೆ 1,000 ಕೋಟಿ 500 ಕೋಟಿ 50 ಕೋಟಿ ಟ್ರಾನ್ಸ್ಫರ್ ಮಾಡಿದ್ರೆ ಬ್ಯಾಂಕ್ ಮ್ಯಾನೇಜರ್ ಮಾಡ್ಬಿಡ್ತಾನ? ಪ್ರೋಟೋಕಾಲ್ ಇದೆ ಬ್ಯಾಂಕ್ ಮ್ಯಾನೇಜರ್ಗೆ. ಮುಖ್ಯಮಂತ್ರಿ ಫೋನ್ ಮಾಡಿ ಟ್ರಾನ್ಸ್ಫರ್ ಮಾಡಿದ್ರೆ ಮಾಡ್ಬಿಡ್ತಾನ? ನಿರ್ಮಲಾ ಸೀತಾರಾಮನ್ ಅವರು ಫೋನ್ ಮಾಡಿ ನ್ಯಾಷನಲೈಸ್ ಬ್ಯಾಂಕಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ರೆ ಮಾಡ್ಬಿಡ್ತಾರ? ಅದೇ ಹೇಳ್ತಿದ್ದಲ್ಲ, ಕೇಂದ್ರ ಸರ್ಕಾರದಲ್ಲಿ ಇವತ್ತು ಸುಮಾರು ನ್ಯಾಷನಲೈಸ್ ಬ್ಯಾಂಕಲ್ಲಿ 67,000 ಕೋಟಿ ಇದೇ ರೀತಿಯಿಂದ ಫ್ರಾಡ್ ಇದೆ. ಕ್ಯಾನ್ ವಿ ಬ್ಲೇಮ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಫಾರ್ ಇಟ್? ನೋ. ಸೊ ಹಂಗಾಗಿ ಈ ವಿಷಯದಲ್ಲಿ ಒಂದು ಅವಕಾಶ ಅವರು ಕೊಡಬೇಕು. ನಾವು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ನಾವು ಮಾತಾಡ್ತೀವಿ ಅಂತ ಈ ಸಂದರ್ಭದಲ್ಲಿ. ಸಿದ್ದರಾಮಯ್ಯವರು ಮಾರಲ್ ರೆಸ್ಪಾನ್ಸಿಬಿಲಿಟಿ, ಮಾರಲ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತಕ್ಕಂಥ ತಪ್ಪು ಸರಿ ಅಂತಕ್ಕಂಥದ್ದು ಇನ್ವೆಸ್ಟಿಗೇಷನ್ ಆಗಿದೆ. ಆನ್ ಅ ಮಾರಲ್ ಗ್ರೌಂಡ್ಸ್ ಯು ರಿಸೈನ್, ವಿ ಶುಡ್ ಅಪ್ರಿಷಿಯೇಟ್ ಇಟ್ ಅಲ್ವಾ? ಇಲ್ಲಿಗಿಲ್ಲ ಅಂತ ಅದೇ ಹೇಳ್ತಿಲ್ಲ. ಮಾರಲ್ ರೆಸ್ಪಾನ್ಸಿಬಿಲಿಟಿ ಬಿಕಾಸ್ ವಿಟ್ ಹ್ಯಾಡ್ ಅ ಕನ್ಫ್ಯೂಷನ್. ಈಗ ಕನ್ಫ್ಯೂಷನ್ ಕ್ಲಿಯರ್ ಆಗಿದೆ. SIT ನಲ್ಲಿ ಕ್ಲಿಯರ್ ಇದೆ. ಫೆರಾ ಇಡಿಗಳು ಸುಮಾರು 5,700 ಕೇಸ್ನಲ್ಲಿ 0.01% ಕೂಡ ಸಕ್ಸಸ್ ರೇಟ್ ಇಲ್ಲ. ಈಗ ಅವ್ರದ್ದು ಏಜೆನ್ಸಿಗಳು ತಾನೆ, ಅವ್ರ ಏಜೆನ್ಸಿ ಬಂದು ಹೇಳ್ಬಿಟ್ರೆ ಆಯ್ತಲ್ಲ ಬೈಲಿಗೆ ಬಂದು. ಈಗ CBI ಆಗಿರಲಿ, ಫೆಮಾ ಆಗಲಿ, ED ಆಗಿಲ್ಲ, ಅವ್ರ ಏಜೆನ್ಸಿಗಳು ಬಂದು ನೀರಾಗಿ ಹೇಳ್ಬಿಟ್ರೆ ಮುಗೀತಲ್ಲ. ಏಕೆಂದ್ರೆ ಬೇಕಾದ್ರೆ ಕಾನೂನು ಪ್ರಕಾರವಾಗಿ ಏನು ಕ್ರಮ ತಗೋಬೇಕು, ಕೋರ್ಟ್ ಪ್ರಕಾರ ಸಜಾ ಕೊಡ್ಬೋದು. ನಾಗೇಂದ್ರ ಅವರಿಗೆ ಬೇಲ್ ಕೊಟ್ಟು 2 ವರ್ಷ ಆಗ್ಲಿಕ್ಕೆ ಬಂದಿದೆ. ನಾಗೇಂದ್ರ ಅವ್ರಿಗೆ ಬೇಲ್ ಕೊಟ್ಟು 2 ವರ್ಷ ಆಗಿದೆ ಅಲ್ಲ? ಅದೇ ಹಂಗಂದ್ರಿ 40% ಮಿನಿಸ್ಟರ್ಗಳು ಬೇಲ್ ಮೇಲೆ ಇರೋದು ಕೇಂದ್ರ ಸರ್ಕಾರದಲ್ಲಿ.